ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ, ಗೋಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುವುದು ಕೂಡ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಕೆಲವರು ಅಕ್ರಮವಾಗಿ ಗೋವು ಸಾಗಾಟ ಮಾಡೋದಕ್ಕೆ ಮುಂದಾಗ್ತಿರ್ತಾರೆ. ಅದನ್ನ ತಡೆಗಟ್ಟೋದಕ್ಕೆ ಹಿಂದೂ ಕಾರ್ಯಕರ್ತರು ಫುಲ್ ಆಕ್ಟಿವ್ ಆಗಿರ್ತಾರೆ. ಬಟ್ ಅದನ್ನ ತಡೆಯೋದಕ್ಕೆ ಹೋದ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ ಅಂತೆ. ಮಂಗಳೂರು ತಿಪಟೂರು ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ ಹಿಂದೂ ಕಾರ್ಯಕರ್ತರು. 100ಕ್ಕೂ ಹೆಚ್ಚು ಯುವಕರ ಗುಂಪಿನಿಂದ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗೌತಮ್, ಆನಂದ್, ಶ್ರೇಯಸ್, ಸಚಿನ್, ಪ್ರಜ್ವಲ್ ಎಂಬುವರಿಗೆ ಗಂಭೀರ ಗಾಯ ಆಗಿದೆ ದಾಳಿಯಿಂದ. ಗಾಯಾಳುಗಳಿಗೆ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಾಜಿ ಸಚಿವ ಬಿಸಿ ನಾಗೇಶ್, ಬಿಜೆಪಿ ನಾಯಕರು, ಹಿಂದೂ ಪರ ಸಂಘಟನೆಯವರು ಈ ಕರೆಯನ್ನು ಕೊಟ್ಟಿದ್ದಾರೆ. ಬಜರಂಗ ದಳ ಮುಖಂಡರು ಆಸ್ಪತ್ರೆಗೆ ಸದ್ಯ ಭೇಟಿ ಕೊಡೋ ಮೂಲಕ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಕ್ರಮವಾಗಿ ಗೋವು ಸಾಗಾಟ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೆ ಹಿಂದೂ ಕಾರ್ಯಕರ್ತರ ಗಮನಕ್ಕೆ ಬಂದಾಗ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದೆ ತಪ್ಪು ಅನ್ನೋ ರೀತಿಯಲ್ಲಿ ಗುಂಪಾಗಿ ಬಂದು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿರುವ ಪರಿಣಾಮ ಈಗ ಅತಿದೊಡ್ಡ ಹೋರಾಟಕ್ಕೆ ಹಿಂದೂ ಸಂಘಟನೆಯವರು ಮುಂದಾಗ್ತಿದ್ದಾರೆ. ಸಾಮಾನ್ಯ ನಾಗರಿಕಂಗೆ ಗೊತ್ತಾಗ್ತಾ ಇರೋದು ಯಾಕೆ ಡಿಪಾರ್ಟ್ಮೆಂಟ್ ಗೊತ್ತಾಗ್ತಿಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡ್ಲೇಬೇಕಾಗಿದೆ. ಅಂಡ್ ಇದಕ್ಕೆ ಮೇಜರ್ ರೂಟ್ ಕಾಸ್ ಏನು? ನಮ್ಮ ಹತ್ರ ಇಲ್ಲಿ ಇಲ್ಲಿಗಲ್ ಆದ ಸ್ಲಾಟರ್ ಹೌಸ್ಗಳಿದೆ. ಸೊ ಇಲ್ಲಿಗಲ್ ಆಗಿರೋ ಕಸಾಯಿಖಾನೆ ಇಲ್ಲ ಅಂದಿದ್ರೆ ಇಲ್ಲಿ ಯಾಕೆ ಹಸುಗಳು ಬರೋದು? ಹಸುಗಳನ್ನ ಕಾಪಾಡಕ್ಕೆ ಇವ್ರು ಯಾಕೆ ಹೋಗೋರು? ಇನ್ನೊಂದೆಲ್ಲ ಈ ತರ ಒಂದು ಊರಲ್ಲಿ ಅಶಾಂತಿ ಯಾಕೆ ಕ್ರಿಯೇಟ್ ಆಗತ್ತೆ? ಯಾವುದು ನಾವು ಕಾನೂನು ಬಿಟ್ಟು ಮಾಡಿ ಅಂತ ಕೇಳ್ತಿಲ್ಲ. ಕಾನೂನಿನ ಪರ್ಮಿಷನ್ ತಗೊಳ್ದೆ ನಡೆಸ್ತಾ ಇರೋ ಕಸಾಯಿಖಾನೆಗಳ ಮೇಲೆ ಆಕ್ಷನ್ ತಗೊಂಡ್ರೆ ಆಟೋಮೆಟಿಕಲಿ ಇಂಥವೆಲ್ಲ ನಿಲ್ಲತ್ತೆ. ಸೊ ಅದಕ್ಕೋಸ್ಕರ ಇದ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ನಿಮ್ಮ ಮೂಲಕ ಪೊಲೀಸವ್ರಿಗೂ ವಿನಂತಿ ಮಾಡ್ತಾ ಇದೀವಿ. ಅಂಡ್